ಸ್ವಾಮಿಗಳಿಗೆ ನಾನು ಈ ಸಂದರ್ಭದಲ್ಲಿ ಹೃತ್ಪೂರ್ವಕವಾದಂತಹ ಕೃತಜ್ಞತೆಯನ್ನ ಸಲ್ಲಿಸಲಿಕ್ಕೆ ಬಯಸ್ತೇನೆ. ಅಷ್ಟೇ ಅಲ್ಲ, ಉತ್ತರ ಕನ್ನಡ ಜಿಲ್ಲೆ ಇವತ್ತಿಗೆ ಸೀಬಾರ್ಡ್ ಬಂದರು ನಿರ್ಮಾಣ, ವಾಣಿಜ್ಯ ಬಂದರು ನಿರ್ಮಾಣ ಇಂಥವುದರಲ್ಲಿ ಸಾಮಾನ್ಯ ಜನತೆ ತಮ್ಮ ದೈನಂದಿನ ದಂಡಿಯನ್ನು ಕಳ್ಕೊಳ್ತಾ ಇದ್ದಾರೆ, ವ್ಯಾಪಾರವನ್ನು ಕಳ್ಕೊಳ್ತಾ ಇದ್ದಾರೆ, ತಮ್ಮ ಕೂಲಿಯನ್ನು ಕಳ್ಕೊಳ್ತಾ ಇದ್ದಾರೆ, ಜಮೀನನ್ನು ಕಳ್ಕೊಳ್ತಾ ಇದ್ದಾರೆ. ಉತ್ತರ ಕನ್ನಡ ಜಿಲ್ಲೆ ಕೇವಲ ಈ ನಿರಾಶ್ರಿತರಿಗೆ ಪರಿಹಾರ ಕೊಡುವುದರಲ್ಲಿ ಮಾತ್ರ ಮುಕ್ತಾಯವಾಗಲಿಲ್ಲ, ಅನೇಕ ಸಮಸ್ಯೆಗಳನ್ನು ಪರಿಹರಿಸುವಲ್ಲಿ ನಾವು ಹೋರಾಟ ಮಾಡಬೇಕಾಗಿದೆ. ಅದಕ್ಕೆ ಸ್ವಾಮೀಜಿಯವರ ಮಾರ್ಗದರ್ಶನ ಬೇಕಾಗಿದೆ, ಅದಕ್ಕೆ ಸ್ವಾಮೀಜಿಯವರ ಹಿಡಿತನ ಬೇಕಾಗಿದೆ, ಅದಕ್ಕೆ ಸ್ವಾಮೀಜಿಯವರ ಮುಖಂಡತ್ವ ಬೇಕಾಗಿದೆ. ಅದಕ್ಕಾಗಿ ಸ್ವಾಮೀಜಿಯವರು ತನ್ನ ಮಠದ ಕೆಲಸ ಇದೆ, ಬಾಕಿ ಕೆಲಸ ಎಲ್ಲ ಪೆಂಡಿಂಗ್ ಆಗ್ತಾ ಇದೆ ಅನ್ನುವಂಥ ನೋವನ್ನು ತೋಡ್ಕೊಂಡ್ರು. ಸ್ವಾಮೀಜಿಯವರೇ, ನೀವು ದೇವರ ಪ್ರತಿರೂಪವಾಗಿ, ನಾರಾಯಣ ಗುರುಗಳ ಪ್ರತಿರೂಪವಾಗಿ ನೀವು ಉತ್ತರ ಕನ್ನಡಕ್ಕೆ ಬಂದಿದ್ರಿ. ಉತ್ತರ ಕನ್ನಡ ಜಿಲ್ಲೆ ಶಾಂತ ಸ್ವಭಾವದವರು, ಅವರು ಎದುರಿಗೆ ನಿಮಗೆ ಸಪೋರ್ಟ್ ಆಗದೆ ಬೆಂಬಲ ಸೂಚಿಸಲಿಲ್ಲ ಅಂತ ಕೊರಗಿರಬಹುದು. ಆಂತರ್ಯದಲ್ಲಿ ನಿಮ್ಮ ಬಗ್ಗೆ, ನಿಮ್ಮ ಸೇವೆಯ ಬಗ್ಗೆ, ನಿಮ್ಮ ಒಕ್ಕಟ್ಟಿನ ಬಗ್ಗೆ, ನಿಮ್ಮ ಆ ಒಂದು ಸಂಘಟನೆಯ ಬಗ್ಗೆ ತುಂಬಾ ಅಭಿಮಾನವನ್ನು ಇತ್ತಿತ್ತಲಾಗಿ ಹೊಂದಿದ್ದಾರೆ. ಅವರೆಲ್ಲರ ಪ್ರತಿನಿಧಿಯಾಗಿ ನಾನು ನಿಮಗೆ ತುಂಬಾ ಹೃದಯದ ಕೃತಜ್ಞತೆಯನ್ನ ಉತ್ತರ ಕನ್ನಡ ಜಿಲ್ಲೆಯ ಪರವಾಗಿ ಸಲ್ಲಿಸ ಬಯಸ್ತೇನೆ. ಸ್ವಾಮೀಜಿಗಳೇ, ಮುಂದಿನ ಹೋರಾಟಗಳಲ್ಲಿ ಕೂಡ ನಾವು ಮುಂಚೂಣಿಯಲ್ಲಿ ಇರ್ತೀವಿ. ಅದಕ್ಕೂ ನಮ್ಮ ಮುಂಚೂಣಿಯಲ್ಲಿ ನೀವಿದ್ದು ಎಲ್ಲ ಹೋರಾಟದಲ್ಲಿ ಸರ್ಕಾರದ ಪರವಾಗಿ ಸರ್ಕಾರದ ವಿರುದ್ಧವಾಗಿ ಹೋರಾಡುವ ಅಥವಾ ಸರ್ಕಾರದ ಪರವಾಗಿ ನೀವು ನ್ಯಾಯ ಕೇಳಿ ನಮಗೆ, ನಮ್ಮ ಜನತೆಗೆ ನ್ಯಾಯವನ್ನು ಕೊಡಿಸ್ತೀರಿ ಅನ್ನುವಂಥ ಸದಿಚ್ಛೆಯನ್ನು ನಾನು ಉತ್ತರ ಕನ್ನಡ ಜಿಲ್ಲೆಯ ಪರವಾಗಿ ಹೊಂದಿದ್ದೇನೆ. ನನಗೆ ಅಧಿಕಾರಿಗಳು ಬಂದು ಹೋಗಿದ್ದಾರೆ, ಸನ್ಮಾನ್ಯ ಹರಿಪ್ರಸಾದ್ ಅವರು ಬಂದು ಹೋಗಿದ್ದಾರೆ. ನಾವು 1 ಕೋಟಿ ರೂಪಾಯಿನ ಬೇಡಿಕೆ ಇಟ್ಟಿದ್ದೀವಿ ಕಂಪನಿ ಹತ್ರ. ಈಗಾಗಲೇ ಒಂದಷ್ಟು ಆ ಕಂಪನಿಯವರು ಕೊಡ್ತೀನಿ ಅಂತ ಹೇಳಿ ಒಪ್ಪಿಕೊಂಡಿದ್ದಾರಂತೆ. ಅದರಲ್ಲಿ ಏನು ನಾವು ಒಂದು ದುಡ್ಡಿನ ವಿಚಾರ ಹೇಳಿದ್ದೀವಿ, ಒಬ್ಬರೊಬ್ಬರಿಗೆ ಕೆಲಸ ಕೊಡಬೇಕು ಅಂತ ಕೂಡ ಹೇಳಿದ್ದೀವಿ. ಅದು ಚರ್ಚೆ ಮಾಡ್ತೀವಿ ಅವ್ರ ಜೊತೆ. ಈಗ ಅವರ ಜೊತೆ ಚರ್ಚೆ ಮಾಡ್ತೀವಿ. IRB ಕಂಪನಿಯಲ್ಲಿ ಇವರಿಗೆ ಕುಟುಂಬದ ಸಂಬಂಧಿಕರಿಗೆ ಒಂದೊಂದು ಕೆಲಸ ಕೊಡಬೇಕು ಅಂತ ಹೇಳಿದ್ದೀವಿ. ಅದು ಕೂಡ ಕೊಡಬೇಕು. ಅವರು ಬರೀ ದುಡ್ಡು ಕೊಟ್ಟಿದ್ರೆ ನಾವು ಇದು ಮಾಡಲ್ಲ. ಹಾಗಾಗಿ ನಾನು ಹೇಳೋದೇನು, ರಾಜ್ಯ ಸರ್ಕಾರ ಈ ನೀತಿಯನ್ನು ಮೊದಲೇ ಮಾಡಬೇಕಿತ್ತು. ಇವತ್ತು ಹೋಮ್ ಮಿನಿಸ್ಟರ್ ಕಳಿಸಬೇಕಾದ ಹಿನ್ನೆಲೆ ಅಲ್ಲ, ಹೋಮ್ ಮಿನಿಸ್ಟರ್ ಬರಬೇಕಿತ್ತು. ಆದರೆ ಹರಿಪ್ರಸಾದ್ ಅವರು ಬಂದಿದ್ದರಿಂದ ನಮಗೆ ಭಾಳ ಸಂತೋಷ, ಅದು ಬೇರೆ ವಿಷಯ. ಆದರೆ ಇವತ್ತು ಹರಿಪ್ರಸಾದ್ ಅವರ ಒಂದು ಇಲ್ಲಿ ಬಂದಿದ್ದರಿಂದ ನಮಗೆ ಬೇರೆ ಏನು ಸಮಸ್ಯೆ ಇಲ್ಲ, ಅವರು ಅದು ಪಾಲಿಸ್ತಾರೆ. ಮತ್ತು ನಾವು 2 ಯೋಚನೆ, ಒಂದು ಅವರ ಕುಟುಂಬದಕ್ಕೆ ಸಂಬಂಧಪಟ್ಟವ್ರಿಗೆ ಒಬ್ಬರೊಬ್ಬರಿಗೆ ಕೆಲಸ ಕೊಡಲೇಬೇಕು, ಅದು ಬಿಟ್ಟರೆ ನೋ ಕಾಂಪ್ರಮೈಸ್. ಏನು ನೀವು 1 ಕೋಟಿ ಕೊಟ್ಟರು ಕೆಲಸ ಕೊಡಲಿಲ್ಲ ಅಂದರೆ ನಾವು ಒಪ್ಪಲ್ಲ. ಹಾಗಾಗಿ ಕೆಲಸವೂ ಕೊಡಬೇಕು, ದುಡ್ಡು ಕೊಡಬೇಕು. ಅಷ್ಟ ಕೇಸ್ ವಾಪಸ್ ತೆಗೆದುಕೊಳ್ಳೋದು, ನಾವು ಇಲ್ಲೇ ಕೇಸ್ ವಾಪಸ್ ತೆಗೆದುಕೊಳ್ಳೋದಿಲ್ಲ. ಉತ್ತರ ಕನ್ನಡ SP-ಯನ್ನೇ ಅಮಾನತ್ತು ಕೂಡ ಮಾಡಬೇಕು ಅಂತಕ್ಕಂಥದ್ದು ಕೂಡ ಚರ್ಚೆಯಲ್ಲಿ ಹೇಳ್ತೀವಿ. ನಾರಾಯಣ್ ಅವ್ರನ್ನ ಅಮಾನತ್ತು ಮಾಡಬೇಕು, ಕಂಪನಿಯ ಜೊತೆ ಶಾಮೀನಾಗಿದ್ದರಿಂದ ಅದು ಮಾಡಬೇಕು ಅನ್ನೋದು ಕೂಡ ನಮ್ಮದು ಬೇಡಿಕೆ ಇದೆ. ಹಿಂದುಳಿದ ವರ್ಗದ ಪರವಾಗಿ, ಹಿಂದುಳಿದ ಈಡಿಗರ ಪರವಾಗಿ ನಮ್ಮದು ಹೋರಾಟ. ಇವತ್ತು ನ್ಯಾಯ ಸಿಕ್ಕಿದೆ ನಮಗೆ, ಅದು 2ನೇ ಪ್ರಶ್ನೆ ಏನಿಲ್ಲ. ಆ ನ್ಯಾಯ ಮುಂದೆ ಸಿಗುತ್ತೆ ಅನ್ನೋದು ನಮಗೆ ಭಾವನೆ ಇದೆ. ಅಲ್ಲ ಸ್ವಾಮೀಜಿ, ಇವತ್ತು ಹೋರಾಟ ಮಾಡಿನೇ ನೀವು ಈ ಒಂದು ಇದನ್ನ ತಗೋಬೇಕಾಯ್ತಾ, ಏನು ಅಂತೀರಾ? ಅದೇ ಹೇಳಿದಾರಲ್ಲ, ರಾಜ್ಯದಲ್ಲಿ ಏನಾಗಿದೆ, ಭಾರತದ ಸಂವಿಧಾನ ಪ್ರಕಾರ ಕೊಲೆ ಕೇಸು ದಾಖಲಾಗಿ ಇವತ್ತು 18 ದಿನ ಆಗಿದೆ. 18 ದಿನ ಆದರೂ ಕೂಡ ಅವರ ಅರೆಸ್ಟ್ ಮಾಡುವುದಿಲ್ಲ. ಯಾಕಂದ್ರೆ ಅವರೆಲ್ಲರೂ ಮೇಲ್ವರ್ಗದವರ, ಈ ಯಾರ್ಯಾರು ಇದನ್ನ ಒಳಪಟ್ಟಿದ ಅಕ್ಯೂಸ್ಗಳೇನಿದ್ದಾರೆ, ಆರೋಪಿಗಳೆಲ್ಲರೂ ಏನಾಗಿದೆ ಅಂದರೆ ಅವರೆಲ್ಲರೂ ಕೂಡ ಮೇಲ್ವರ್ಗದವರ ಕಂಪನಿ. ಅದು ಆ ಕಂಪನಿಯ ಮೇಲ್ಗವರು, ನಾವು ಹಿಂದುಳಿದ ವರ್ಗದವರು ಇವತ್ತು ನ್ಯಾಯ ಸಿಗೋದಕ್ಕೆ ಭಿಕ್ಷೆ ಬೇಡಬೇಕಾದ ಪರಿಸ್ಥಿತಿ, ಬೀದಿಯಲ್ಲಿ ಬಂದು ತಿರುಗಾಡಬೇಕಾದ ಪರಿಸ್ಥಿತಿ ಆಗಿದೆ. ಆದ್ದರಿಂದ ನಾವಂದ್ರೂ ಕೂಡ ಒಂದು ಸತ್ಯ, ನಾವು ಹೋರಾಟ ಕೈ ತಗೊಂಡಂದರೆ ಆ ಹೋರಾಟ ಮುಗಿಯುವವರೆಗೆ ಕೂಡ ನಾವು ಬಿಡಲ್ಲ. ನಾವು ಈಡಿಗ ಸಮುದಾಯದಲ್ಲಿ ಹುಟ್ಟಿದ್ದು, ನಮ್ಮ ರಕ್ತದಲ್ಲಿರೋದು ಈಡಿಗರ ರಕ್ತ ಇದೆ. ನಾವು ಹಾಗಾಗಿ ಏಡಿಗಳಲ್ಲ. ನಾವು ಬೆದರಿಸಿದರು, ಬೆದರಿಕೆ ಹಾಕಿದರು, ಬಹಳಷ್ಟು ಹಿಂಸೆ ಮಾಡಿದರು, ಕೇಸ್ ಹಾಕಿದ್ರು, ಎದುರಿಸಕ್ಕೆ ಬಂದಿದ್ದರು. ಅದು ಯಾವುದೂ ಹೆದರಲಿಲ್ಲ. ಭಾರತದ ಸಂವಿಧಾನದ ಗೆಲುವಿದು, ಭಾರತದ ಅಂಬೇಡ್ಕರ್ ಅವರ ಆ ಸಂವಿಧಾನದ ಗೆಲುವಿದು. ಇವತ್ತು 8 ಜನ, ಈ 11 ಜನ ತೀರೋಗಿದಾರಲ್ಲ, ಅವರ ಆ ಕುಟುಂಬದ ನೋವಿದೆಯಲ್ಲ, ಕಣ್ಣೀರಿದೆಯಲ್ಲ, ಅವರ ಒಂದು ಧರ್ಮ ಸತ್ಯ ಅಂತ ನಾವು ಹೇಳೋದು. ನನ್ನ ಹೆಸರು ಡಾಕ್ಟರ್ ಶ್ರೀ ಪ್ರಣವಾನಂದ ಸ್ವಾಮೀಜಿ, ಬ್ರಹ್ಮಶ್ರೀ ನಾರಾಯಣ ಗುರು ಶಕ್ತಿಪೀಠದ ಗುರುಗಳು, ಈಡಿಗ ಸಮುದಾಯದ ಗುರುಗಳು.